ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಅಂಬಿಕಾ ಬಾಬು ಕ್ರಿಯೇಷನ್ಗೆ ಆತ್ಮೀಯ ಸ್ವಾಗತ. ನಾನಿವತ್ತು ನಿಮಗೆ 2 ವಿಧಾನದಲ್ಲಿ ಫ್ರೆಂಚ್ ಫ್ರೈಸನ್ನು ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಈ ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ನಾವು ಬೇಯಿಸಬೇಕಾಗಿಲ್ಲ, ಕುದಿಸ್ಬೇಕಾಗಿಲ್ಲ, ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ. ಡೈರೆಕ್ಟಾಗಿ ಮಾಡುವಂತಹ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಫ್ರೆಂಚ್ ಫ್ರೈಸ್ ಇದು. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಎಂಬುದನ್ನು ನೋಡೋಣ. ಮೊದಲಿಗೆ ನಾನಿಲ್ಲಿ 4 ಪೊಟೆಟೊವನ್ನು ತೆಗೆದುಕೊಂಡಿದ್ದೇನೆ. ತುಂಬ ಕ್ಲೀನಾಗಿ ವಾಶ್ ಮಾಡಿಕೊಂಡಿದ್ದೇನೆ. ತುಂಬ ಚೆನ್ನಾಗಿರುವಂತಹ ಪೊಟೆಟೊ ಇದು. ಒಂದು ಬೌಲಿಗೆ ನೀರನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಬೇಕಾಗುತ್ತೆ. ಹೆಚ್ಚೋದಕ್ಕೂ ಮೊದಲೇ ನಾವು ಒಂದು 2-3 ಬಾರಿ ಪೊಟೆಟೊವನ್ನು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೇನೆ. ನಾನು ಈ ಪೊಟೆಟೊವನ್ನು ಸಿಪ್ಪೆಯನ್ನು ತೆಗಿತಾ ಇಲ್ಲ, ನೋಡ್ಬೋದು ನೀವು, ಹಾಗೆ ಹೆಚ್ಚುತ್ತಾ ಇದ್ದೇನೆ. ಕರೆಕ್ಟು ಸೈಜಿಗೆ ಬರೋ ರೀತಿ ಚಿಕ್ಕ ಚಿಕ್ಕ ಸ್ಲೈಸ್ನ ರೀತಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಹೌದು, ಆಲೂಗೆಡ್ಡೆಯನ್ನು ಆಹಾರದಲ್ಲಿ ಸೇವಿಸಬೇಕೋ ಬೇಡವೋ ಎಂಬ ಗೊಂದಲ ಎಲ್ಲರಲ್ಲಿಯೂ ಇರುತ್ತೆ. ಇದು ಆರೋಗ್ಯಕ್ಕೆ ಪೂರಕನ ಮಾರಕನ ಎಂಬ ವಾದ ವಿವಾದವೂ ಕೂಡ ಇದೆ. ಆದರೆ ಆಲೂಗೆಡ್ಡೆ ಭೂಮಿಯ ಒಳಗೆ ಬೆಳೆಯುವಂತಹ ತರಕಾರಿ, ಅದೇಗೆ ಆರೋಗ್ಯಕ್ಕೆ ಅಪಾಯಕಾರಿ ಅಲ್ವಾ? ಆಲೂಗೆಡ್ಡೆನೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ಯಾವ ರೀತಿ ಅದನ್ನು ಬಳಸಬೇಕು ಅನ್ನೋ ನಾಲೆಡ್ಜು ನಮಗಿರಬೇಕಾಗುತ್ತೆ. ಆಲೂಗೆಡ್ಡೆ ಸಾಮಾನ್ಯವಾಗಿ ಎಲ್ಲ ಕಡೆ ಆಹಾರದಲ್ಲಿ ಸೇವಿಸ್ತಾರೆ. ದೇಶ ವಿದೇಶದಲ್ಲಿ ಸಾಮಾನ್ಯವಾಗಿರುವಂತಹ ವೆಜಿಟೇಬಲ್ ಇದು. ಕೆಲವರು ಇದು ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ, ಇನ್ನು ಕೆಲವರು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಎಂಬ ಅಭಿಪ್ರಾಯವನ್ನು ಕೂಡ ಒಳಗೊಂಡಿದ್ದಾರೆ. ನಾವು ಅಕ್ಕಿಯನ್ನು ಬಳಸಿದಂತೆ ಉತ್ತರ ಭಾರತೀಯರು ಗೋಧಿಯನ್ನು ಬಳಸುವಂತೆ ಬೇಯಿಸಿದ, ಬಾಡಿಸಿದ, ಹುರಿದ ಆಲೂಗೆಡ್ಡೆಯನ್ನು ಪಾಶ್ಚಾತ್ಯರು ಅನ್ನದಂತೆ ಉಪಯೋಗ ಮಾಡ್ತಾರೆ. ಆಲೂಗೆಡ್ಡೆ ಬೆಳೆ ವಿಶ್ವದ 4ನೇ ಅತಿದೊಡ್ಡ ಆಹಾರ ಬೆಳೆಯಾಗಿದೆ. ಹಾಗಾದರೆ ಜಸ್ಟ್ ಇಮ್ಯಾಜಿನ್, ಈ ತರಕಾರಿಯನ್ನು ಎಷ್ಟು ಜನ ಯಾವೆಲ್ಲ ರೀತಿಗಳಲ್ಲಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ. ಈ ರೀತಿಯಾಗಿ ಚಿಕ್ಕ ಚಿಕ್ಕ ಸ್ಲೈಸ್ಗಳನ್ನಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ, ಸಿಪ್ಪೆ ಸಮೇತ. ಸಾಮಾನ್ಯವಾಗಿ ನಾವು ಆಲೂಗೆಡ್ಡೆಯನ್ನು ಆರೋಗ್ಯಕರ ಆಹಾರ ಎಂದು ಪರಿಗಣಿಸಲ್ಲ, ಆದರೆ ಇದರಲ್ಲಿ ರಿಚ್ ಫೈಬರ್ ಇದೆ, ವಿಟಮಿನ್ ಸಿ ಇದೆ ಮತ್ತು ಪೊಟ್ಯಾಷಿಯಂ ಸೇರಿದಂತೆ ಹಣ್ಣುಗಳು ಮತ್ತು ತರಕಾರಿಗಳಿಂದ ನೀವು ಪಡೆಯಬಹುದಾದಂತಹ ಎಲ್ಲ ಪೋಷಕಾಂಶಗಳು ಕೂಡ ಆಲೂಗೆಡ್ಡೆಯಲ್ಲಿ ನಿಜವಾಗಿಯೂ ಕೂಡ ಸಮೃದ್ಧವಾಗಿದೆ. ನಾವು ಯಾವಾಗ ಸಿಪ್ಪೆಯನ್ನು ತೆಗೆದು ಯೂಸ್ ಮಾಡ್ತೀವಿ ಅದರಿಂದ ಉಪಯೋಗ ಇಲ್ಲ. ಸಿಪ್ಪೆಯ ಸಮೇತ ನಾವು ಯೂಸ್ ಮಾಡೋದ್ರಿಂದ ಅನೇಕ ಉಪಯೋಗಗಳನ್ನು ಪಡ್ಕೋಬಹುದು. ಈ ಪೋಷಕಾಂಶಗಳಲ್ಲದೆ ಅವಶ್ಯಕ ಅಮೈನೋ ಆಮ್ಲಗಳು ಕೂಡ ಇರೋದ್ರಿಂದ ರುಚಿ ಹಿತಕರವಾಗಿದ್ದು ಎಲ್ಲ ತಿಂಡಿ ತಿನಿಸುಗಳಲ್ಲಿ ಬಳಸಬಹುದಾದಂತಹ ಹಾಗೂ ಪ್ರಪಂಚದಾದ್ಯಂತ ಬಳಕೆಯಲ್ಲಿರುವಂತಹ ಗೆಡ್ಡೆ ತರಕಾರಿ ಇದು. ಆಲೂಗೆಡ್ಡೆಯನ್ನು ನಾವು 3 ಭಾಗಗಳಾಗಿ ವಿಂಗಡಿಸ್ಬೋದು. ಮೊದಲನೆಯದು ಮೇಲ್ಭಾಗದ ಸಿಪ್ಪೆ, ಎರಡನೆಯದು ಸಿಪ್ಪೆಯ ಮೇಲ್ಭಾಗದಲ್ಲಿರುವ ತೆಳುವಾದ ಪೊರೆ, ಮೂರನೆಯದು ಒಳ ಪಿಷ್ಟ ಭಾಗ. ಮೊದಲನೆಯ ಭಾಗದಲ್ಲಿ ಖನಿಜಾಂಶ ಮತ್ತು ಜೀವಸತ್ವಗಳಿರುತ್ತವೆ. ಎರಡನೆಯ ಪದರದಲ್ಲಿ ಸಸಾರಜನಕ ಮತ್ತು ವರ್ಣದ್ರವ್ಯ ಇರುತ್ತದೆ. ಈ ವರ್ಣದ್ರವ್ಯವು ನಾವು ಆಲೂಗೆಡ್ಡೆಯನ್ನು ಕತ್ತರಿಸಿದಾಗ ಗಾಳಿಯ ಸಂಪರ್ಕಕ್ಕೆ ಬಂದು ಆಲೂಗೆಡ್ಡೆ ಬಣ್ಣವನ್ನು ಬದಲಾಯಿಸುತ್ತದೆ. ಮೂರನೇ ಭಾಗವು ಪಿಷ್ಟ ಮತ್ತು ನೀರಿನಿಂದ ಕೂಡಿರುತ್ತದೆ. ಆದ್ದರಿಂದ ಆಲೂಗೆಡ್ಡೆ ಸಿಪ್ಪೆಯನ್ನು ತೆಗೆಯುವುದರಿಂದ ಪೋಷಕಾಂಶಗಳು ನಷ್ಟ ಆಗುತ್ತೆ. ಸಿಪ್ಪೆಯ ಸಮೇತ ಉಪಯೋಗಿಸುವುದರಿಂದ ಅಧಿಕ ಪ್ರಮಾಣದ ಪೋಷಕಾಂಶಗಳನ್ನು ಆರೋಗ್ಯಕ್ಕೆ ಪಡೆದುಕೊಳ್ಳಬಹುದು. ಹೃದಯ ರಕ್ತನಾಳದ ಆರೋಗ್ಯಕ್ಕೆ ಸಹಾಯಕ. ಇದಕ್ಕೆ ಕಾರಣ ಆಲೂಗೆಡ್ಡೆ ತನ್ನಲ್ಲಿ ಹೆಚ್ಚಿನ ಪ್ರಮಾಣದ ನಾರಿನಂಶ, ಪೊಟ್ಯಾಷಿಯಂ ಮತ್ತು ವಿಟಮಿನ್ ಸಿ ಮತ್ತು ವಿಟಮಿನ್ ಬಿ6 ಅಂಶಗಳನ್ನು ಒಳಗೊಂಡಿದೆ. ಇವುಗಳು ಹೃದಯಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ಕ್ಯಾನ್ಸರ್ ತಡೆಗಟ್ಟುವ ಗುಣವನ್ನು ಕೂಡ ಇದು ಒಳಗೊಂಡಿದೆ. ಅಧ್ಯಯನದ ಪ್ರಕಾರ ಆಲೂಗೆಡ್ಡೆ ಸೇವನೆಯಿಂದ ಕ್ಯಾನ್ಸರ್ ಸಮಸ್ಯೆಯಿಂದ ದೂರ ಇರಲು ಸಹಾಯ ಆಗುತ್ತೆ.
ಏಕೆಂದರೆ ಆಲೂಗೆಡ್ಡೆಯಲ್ಲಿ ಅದ್ಭುತ ಪ್ರಮಾಣದ ವಿಟಮಿನ್ ಸಿ ಅಂಶ ಹೆಚ್ಚಾಗಿ ಸಿಗುತ್ತೆ. ನಾವು ನೀಟಾಗಿ ಈ ರೀತಿ ಸ್ಲೈಸ್ ಮಾಡ್ಕೊಂಡ್ಬಿಟ್ಟು ನೀರಿನಲ್ಲಿ ವಾಶ್ ಮಾಡಿಕೊಂಡು ನಾನೀಗ ಒಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಅದಕ್ಕೆ 2 ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ. ನೆನಪಿರಲಿ, ನಾನು ಈ ಪೊಟ್ಯಾಟೊವನ್ನು ಬೇಯಿಸ್ಕೊಂಡಿಲ್ಲ, ಹಾಗೆ ಕಾರ್ನ್ಫ್ಲೋರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ ಸಾಲ್ಟನ್ನು ಮಿಕ್ಸ್ ಮಾಡ್ಕೋಬೇಡಿ, ಏಕೆಂದರೆ ನೀರು ಬಿಟ್ಕೊಳ್ಳುತ್ತೆ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಫ್ರೈ ಮಾಡಿಕೊಳ್ಳಲು ಬಾಣಲಿಗೆ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ನಮಗೆ ಕರಿಯಲು ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆಯನ್ನು ನಾನು ಸೇರಿಸಿದ್ದೇನೆ. ಆಯಿಲ್ ಚೆನ್ನಾಗಿ ಬಿಸಿಯಾದ ನಂತರ ನಾವು ಸ್ಲೈಸ್ ಮಾಡಿಕೊಂಡಂತಹ ಪೊಟ್ಯಾಟೊವನ್ನು ಈ ರೀತಿಯಾಗಿ ಬಿಡ್ತಾ ಬರಬೇಕು. ಪೊಟ್ಯಾಟೊ ಯಾವೆಲ್ಲ ರೀತಿಯ ಪ್ರಯೋಜನಕಾರಿ ಅಂಶವನ್ನು ಒಳಗೊಂಡಿದೆ ಎಂಬುದನ್ನು ಹೇಳ್ತಾ ಇದ್ದೆ. ಮೆದುಳಿನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಮ್ಮ ಮೆದುಳಿನ ಕಾರ್ಯನಿರ್ವಹಣೆಯನ್ನು ಸುಧಾರಿಸಲು ಮತ್ತು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ನಮ್ಮನ್ನು ಮಾನಸಿಕ ಖಿನ್ನತೆಯ ಸಮಸ್ಯೆಯಿಂದ ದೂರ ಇಡಲು ಸಹಾಯ ಮಾಡುತ್ತೆ. ನಮ್ಮ ಮೆದುಳಿಗೆ ನೈಸರ್ಗಿಕ ರೂಪದಲ್ಲಿರುವ ಮಾನಸಿಕ ಔಷಧಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಆಲೂಗೆಡ್ಡೆ ನಮ್ಮ ಆಹಾರದಲ್ಲಿ ಉಪ್ಪನ್ನು ಸ್ಥಳಾಂತರಿಸುವ ಮೂಲಕ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ವಯಸ್ಕರು ಮತ್ತು ಮಕ್ಕಳಲ್ಲಿ ಅತಿಸಾರಕ್ಕೆ ಚಿಕಿತ್ಸೆ ನೀಡಲು ಮತ್ತು ಅಸ್ತಮಾದ ಲಕ್ಷಣಗಳನ್ನು ಕಡಿಮೆ ಮಾಡಲು ಆಲೂಗೆಡ್ಡೆ ತುಂಬಾ ಪ್ರಯೋಜನಕಾರಿಯಾದಂಥದ್ದು. ನೆನಪಿರಲಿ, ಆಲೂಗೆಡ್ಡೆಯನ್ನು ಸಿಪ್ಪೆ ಸಮೇತ ನಾವು ಸೇವಿಸಿದಾಗ ಮಾತ್ರ ಈ ಎಲ್ಲ ಆರೋಗ್ಯದ ಪ್ರಯೋಜನಗಳು ಲಭಿಸುತ್ತೆ. ನಾವು ಈ ಫ್ರೆಂಚ್ ಫ್ರೈಸನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಹಾಗಿದ್ದಾಗ ಮಾತ್ರ ನಾವು ಕ್ರಿಸ್ಪಿಯಾದಂತಹ ಫ್ರೆಂಚ್ ಫ್ರೈಸನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಎಣ್ಣೆಯಲ್ಲಿ ಪೊಟ್ಯಾಟೊವನ್ನು ಹಾಕಿದಾಗ 1 ನಿಮಿಷ ಹಾಗೆ ಬಿಡಬೇಕು, ತಿರುವಿ ಹಾಕಬಾರ್ದು. ಆ ಬಬಲ್ಸ್ ಬರೋದು ಸ್ವಲ್ಪ ಕಡಿಮೆ ಆದಮೇಲೆ ನಾವು ತಿರುವಿ ಹಾಕಿದರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ನಾನು ಡೀಪ್ ಫ್ರೈಯನ್ನು ಮಾಡ್ತಾ ಇದ್ದೇನೆ. ಡೀಪ್ ಫ್ರೈ ಮಾಡುವಂತಹ ಆಹಾರ ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ, ಬಟ್ ಏನು ಮಾಡೋದು, ಮಕ್ಕಳು ಹಠ ಮಾಡ್ತವೆ. ಹಾಗಾಗಿ ಹೊರಗಡೆ ಕೊಟ್ಟು ತಿನ್ನಿಸೋದಕ್ಕಿಂತ ಮನೆಯಲ್ಲೇ ಮಾಡೋದು ತುಂಬಾ ಒಳ್ಳೆಯದು. ಕಾಲಕ್ಕೆ ತಕ್ಕಂತೆ ವೇಷಭೂಷಣ ಹೇಗೆ ಬದಲಾಗುತ್ತೋ ಹಾಗೆ ಆಹಾರ ಪದ್ಧತಿಯಲ್ಲಿಯೂ ಕೂಡ ಸ್ವಲ್ಪ ಬದಲಾವಣೆ ಆಗೋದು ಸಹಜ.
ನೋಡ್ಬೋದು ನೀವು ಸಿಪ್ಪೆ ಸಮೇತ ಮಾಡಿದಂತಹ ಫ್ರೆಂಚ್ ಫ್ರೈಸ್ ಈ ರೀತಿಯಾಗಿ ಇರುತ್ತೆ. ನಾನೀಗ ನೆಕ್ಸ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಮಾಡುವಂತಹ ಫ್ರೆಂಚ್ ಫ್ರೈಸನ್ನು ತೋರಿಸ್ತಾ ಇದ್ದೇನೆ. ಇದು ಕೂಡ ತುಂಬಾ ಈಸಿ. ಎಕ್ಸಾಕ್ಟಾಗಿ ನಾವು ಹೊರಗಡೆ ಹೇಗೆ ತಿಂತೀವಲ್ಲ ಅದೇ ಟೇಸ್ಟ್ ಇರುತ್ತೆ, ಅದೇ ರೀತಿಯೇ ಬರುತ್ತೆ. ನಾವು ಇದನ್ನು ಫ್ರಿಜ್ಜಲ್ಲೂ ಇಡೋದಿಲ್ಲ, ಬೇಯಿಸೋದು ಇಲ್ಲ, ಡೈರೆಕ್ಟಾಗಿ ಮಾಡುವಂತಹ ಫ್ರೆಂಚ್ ಫ್ರೈಸ್ ಇದು. ಮಾಡೋದು ತುಂಬ ಸುಲಭ, ಆದರೆ ಆರೋಗ್ಯಕ್ಕೆ ಅಷ್ಟೇನು ಒಳ್ಳೆಯದಲ್ಲ. ಮಕ್ಕಳಿಗೆ ಬೆಳೆಯೋ ವಯಸ್ಸಲ್ಲಿ ಆಲೂಗೆಡ್ಡೆಯನ್ನು ನಿಯಮಿತವಾಗಿ ಕೊಡುವುದು ಒಳ್ಳೆಯದು, ಆದರೆ ಕರಿದು ಕೊಡೋದು ಹೆಚ್ಚು ಲಾಭ ಏನಿಲ್ಲ. ಬಾಯ ರುಚಿಗೆ ಮತ್ತು ಮಕ್ಕಳ ಹಸಿವನ್ನು ನೀಗಿಸೋಕ್ಕೆ ಡಿಫ್ರೆಂಟಾಗಿ ನಾವು ಸ್ನ್ಯಾಕ್ಸನ್ನು ಮಾಡಿಕೊಡ್ಬೇಕು ಅಂದರೆ ಈ ರೀತಿಯಾಗಿ ಮಾಡಿಕೊಡ್ಬೋದು ಅಷ್ಟೇ. ನೀಟಾಗಿ ಸ್ಲೈಸ್ಗಳನ್ನು ಕಟ್ ಮಾಡ್ಕೊಳ್ತೇನೆ, ಒಂದೇ ಸೈಜ್ನಲ್ಲಿ ಬರುವ ಹಾಗೆ. ಇನ್ನೊಂದು ನಾನು ಹೇಳಲೇಬೇಕು, ಆಲೂಗೆಡ್ಡೆ ಚರ್ಮದ ಸಮಸ್ಯೆಗಳಿಗೆ ರಾಮಬಾಣ ಅಂತಲೇ ಹೇಳ್ಬೋದು. ತುರಿಕೆ, ಕಜ್ಜಿ, ಡಾರ್ಕ್ ಸರ್ಕಲ್, ಕಪ್ಪು ಕಲೆಗಳು, ಟ್ಯಾನಿಂಗ್ ಆಗಿದ್ದರೆ ನಾವು ಆಲೂಗೆಡ್ಡೆಯ ರಸವನ್ನು ಸ್ಕಿನ್ನಿಗೆ ಬಳಸಬಹುದು. ಮುಖವನ್ನು ವೈಟಾಗಿ ಮಾಡ್ಕೊಳ್ಳೋದಕ್ಕೂ ಕೂಡ ಪೊಟೆಟೊ ರಸವನ್ನು ನಾವು ಬಳಸಬಹುದು. ಈ ರೀತಿಯಾಗಿ ನಾನು ಸ್ಲೈಸ್ಗಳನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಐಸ್ ವಾಟರನ್ನು ಹಾಕ್ತಾ ಇದ್ದೇನೆ. ಒಂದು 10 ಮಿನಿಟ್ಸ್ ಐಸ್ ವಾಟರಲ್ಲಿ ಸೋಕ್ ಆಗೋದಕ್ಕೆ ಬಿಡ್ತೇನೆ. ಸೋಕ್ ಆಗಿದೆ, ನಾನು ಇದನ್ನು ಮತ್ತೆ ಫಿಲ್ಟರ್ ಮಾಡಿಬಿಟ್ಟು ನೀರೆಲ್ಲ ಬಸಿಯೋದಕ್ಕೆ ಬಿಡ್ತೇನೆ. ನಾವೊಂದು ಟವಲ್ ಮೇಲೆ ಹಾಕಿಬಿಟ್ಟು ಕೂಡ ನೀರಿನ ಅಂಶವನ್ನೆಲ್ಲ ಡ್ರೈ ಮಾಡ್ಕೋಬಹುದು. ನೀರಿನ ಅಂಶ ಎಲ್ಲ ಡ್ರೈ ಆದಮೇಲೆ ಮತ್ತೆ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೂ ಕೂಡ ನಾನು 2 ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೇನೆ. ಮೈದಾ ಹಿಟ್ಟು ಮಿಕ್ಸ್ ಮಾಡಬೇಡಿ, ಸರಿ ಬರೋದಿಲ್ಲ. ಇದನ್ನು ಕೂಡ ಎಲ್ಲ ಕಡೆ ಮಿಕ್ಸ್ ಆಗೋ ರೀತಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಬೇಯಿಸಿ ಮಾಡುವಂತಹ ಫ್ರೆಂಚ್ ಫ್ರೈಸನ್ನು ನಾವು 1 ತಿಂಗಳು ಫ್ರಿಜ್ಜಲ್ಲಿ ಇಡ್ಬೋದು, ಆದರೆ ಇದನ್ನು ಹಾಗೆ ಇಡೋದಕ್ಕೆ ಬರೋದಿಲ್ಲ, ನಾವು ಡೈರೆಕ್ಟಾಗಿ ಮಾಡಬೇಕಾಗುತ್ತೆ. ಕಾರ್ನ್ಫ್ಲೋರ್ ಮಿಕ್ಸ್ ಮಾಡಿದಂತಹ ಪೊಟೆಟೊವನ್ನು ಡೀಪ್ ಫ್ರೈ ಮಾಡ್ಕೊಳ್ತೇನೆ.
ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಅಂತ. ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಮಕ್ಕಳಿಗೆ ಈಗೆಲ್ಲ ಸ್ನ್ಯಾಕ್ಸ್ ಅಂದರೆ ಪೊಟೆಟೊ ಸ್ನ್ಯಾಕ್ಸೇ ಹೆಚ್ಚಾಗಿ ಇಷ್ಟ ಆಗೋದು. ಅದನ್ನೇ ನಾವು ರುಚಿಯಾಗಿ ಶುಚಿಯಾಗಿ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ನೀವು ಎರಡು ರೀತಿಯಲ್ಲಿಯೂ ಕೂಡ ನಾನು ಫ್ರೆಂಚ್ ಫ್ರೈಸನ್ನು ಮಾಡಿದ್ದೇನೆ. ಒಂದು ಸಿಪ್ಪೆ ಸಮೇತವಾಗಿ, ಇನ್ನೊಂದು ಸಿಪ್ಪೆಯನ್ನು ತೆಗೆದುಬಿಟ್ಟು. ಸಿಪ್ಪೆಯನ್ನು ತೆಗೆದಿರೋದು ತುಂಬಾ ಕ್ರಿಸ್ಪಿಯಾಗಿರುತ್ತೆ, ಸಿಪ್ಪೆ ಸಮೇತ ಮಾಡಿರೋದು ಸ್ವಲ್ಪ ಸಾಫ್ಟ್ ಇರುತ್ತೆ. ಇದಕ್ಕೆ ನಾವು ಚಾಟ್ ಮಸಾಲ ಹಾಗೆ ಚಿಲ್ಲಿ ಪೌಡರ್ ಸಾಲ್ಟ್ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು, ಅಥವಾ ಓನ್ಲಿ ಸಾಲ್ಟನ್ನು ಹಾಕ್ಬಿಟ್ಟು ಕೂಡ ಕೆಚಪ್ ಜೊತೆಗೆ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀಡಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು.